ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನು ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತೇಳಿ ಸಮಾಜದ ಮುಖಂಡರುಗಳು ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟ ಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದ್ದೀವಿ. ಒಳಪಂಗಡಗಳು ಒಂದಾಗ್ತದೀವಿ. ಇದನ್ನು ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನು ನಾವು ಮಾಡ್ತೀವಿ ಅಂದಾಗ ಮಾಡಬಾರ್ದು ಅಂತೇಳಿ ಸೂಚನೆ ಕೊಡಿದ್ರು, ವಿನಂತಿನೂ ಮಾಡಿದ್ರು. ವಿಜೇಂದ್ರ ಅವರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರ ಆಗುತ್ತೆ. ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ನಾಯಕರ ಯಡಿಯೂರಪ್ಪನವರ ಮನೆಯಲ್ಲಿ ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೂ ಕರೆ ಮಾಡಿದ್ರು ಯಡಿಯೂರಪ್ಪನವರು. ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಈ ಸಭೆಗಳನ್ನು ಮಾಡಬಾರ್ದು ಸ್ಪಷ್ಟವಾಗಿ ಸೂಚನೆ ಕೊಟ್ಟರು. ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತೆ ಸಭೆಗಳಿಗೂ ಅಥವಾ ಸಮಾವೇಶಕ್ಕೆ ಯಾವ ರೀತಿ ಸಂಬಂಧ ಇಲ್ಲ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರು. ಇಲ್ಲಿ ಏನಾಗಿದೆ, ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸ್ಕೊಳ್ತಾರೆ. ಹಿಂದೆ ಅದೇ ರೀತಿ ಯಡಿಯೂರಪ್ಪನವರಿದ್ದ ನನ್ನ ಬಳಸ್ಕೊಂಡಿದ್ರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ. ನಾನು ಈಗಲೂ ಸಹ ಎತ್ತಾಡೋರು ವಿನಂತಿ ಮಾಡ್ತೀನಿ, ಅನಗತ್ಯವಾಗಿ ಯಾರು ಎತ್ಕಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ, ನಾಳೆ ನಿಮ್ಮನ್ನು ಬಲಿಪಶು ಮಾಡ್ತಾರೆ, ನನ್ನನ್ನು ಬಲಿಪಶು ಮಾಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ನಾನು ಕೆಲವೊಂದು ತಪ್ಪು ಮಾಡಿದ್ದನ್ನು ಸರಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿದ್ದೀನಿ. ನಾನು ಯತ್ನಾಳವ್ರಿಗೆ ವಿನಂತಿ ಮಾಡ್ತೀನಿ, ನೀವು ನಮ್ಮ ಸಮುದಾಯದ ಮುಖಂಡರುಗಳು, ನಿಮ್ಮನ್ನು ಬಲಿಪಶು ಮಾಡ್ತಕ್ಕಂಥ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ. ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನು ಮಾಡೇ ಮಾಡ್ತೀವಿ. ನಾವೆಲ್ಲ ಒಂದು, ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ.